ನಮಸ್ಕಾರ. ಲರ್ನಿಂಗ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025 ಮಾದರಿ ಉತ್ತರಗಳು ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಇಂದಿನ ದಿನ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲಿಗೆ ಭೌತ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಮೊದಲೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಅನಂತ ದೂರ ಅಂತ ಇರ್ತದೆ. ಸೊ ಇದ್ರ ಕ್ವಶನ್ ಏನು ಬರ್ತದಪ್ಪ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯನ ಗರಿಷ್ಠ ದೃಷ್ಟಿ ದೂರ ಏನು ಅಂತ ಕೇಳಿದಾನೆ. ಅದು ಆಪ್ಷನ್ ಬಿ, ಅನಂತ ದೂರ ಸರಿಯಾಗಿರ್ತದೆ. ಇನ್ನು ಎರಡನೇ ಪ್ರಶ್ನೆಗೆ ಏನಂತ ಉತ್ತರ ನೋಡೋದಾದ್ರೆ, ಆಪ್ಷನ್ ಎ, ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ರೇಖೆಗಳು ಇರ್ತವ. ಓಕೆನಾ. ಇನ್ನು ಕಾಂತದ ಹೊರಭಾಗದಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಕಾಂತೀಯ ರೇಖೆಗಳಿದ್ದರೆ ಕಾಂತದ ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರ ಕಡೆ ಇರ್ತಾವೆ. ಇನ್ನು ಮೂರನೇ ಪ್ರಶ್ನೆ ಮಿಥ್ಯ ಮತ್ತು ನೇರವಾಗಿರ್ತದೆ. ಆನ್ಸರ್ ಆಪ್ಷನ್ ಬಿ, ಮಿಥ್ಯ ಮತ್ತು ನೇರವಾಗಿರ್ತದೆ. ಇನ್ನು ಒಂದು ಅಂಕದ ನಾಲ್ಕನೇ ಪ್ರಶ್ನೆ, ಅತಿ ಎತ್ತರದಲ್ಲಿ ವಾಯುಮಂಡಲ ಇಲ್ಲದೇ ಇರುವುದರಿಂದ ಬೆಳಕಿನ ಚದುರುವಿಕೆ ಉಂಟಾಗುವುದಿಲ್ಲ. ಗಗನಯಾತ್ರಿಗಳಿಗೆ ಆಕಾಶ ಕಪ್ಪಾಗಿ ಕಾಣ್ತತ್ತಲ್ಲ, ಅದು ಯಾಕೆ ಅಂತಲೇ ಕೇಳಬಹುದು. ಈ ರೀತಿಯಾದಂಥ ಪ್ರಶ್ನೆ ಇದು. ಸೊ ಅಲ್ಲಿ ಏನಾಗಲ್ಲಪ್ಪ ಅಂದರೆ, ವಾಯುಮಂಡಲ ಇಲ್ಲದೇ ಇರೋದರಿಂದ ಬೆಳಕಿನ ಚದುರುವಿಕೆ ಉಂಟಾಗಲ್ಲ. ಹಾಗಾಗಿ ಗಗನಯಾತ್ರಿಗಳಿಗೆ ಆಕಾಶ ಯಾವಾಗಲೂ ಕಪ್ಪಾಗಿ ಕಾಣ್ತದೆ. ಇನ್ನು ಲೋಹ ತಂತಿ ಎ ಜೊತೆ ಸಂಪರ್ಕ ಹೊಂದಿರುವ ಅಮ್ಮೀಟರ್ ಹೆಚ್ಚಿನ ವಿದ್ಯುತ್ ಪ್ರವಾಹದ ಹರಿವನ್ನು ತೋರಿಸುತ್ತದೆ, ಏಕೆಂದರೆ ವಾಹಕ ತಂತಿಯ ಅಡ್ಡ ಕೊಯ್ತ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆಯಾಗುತ್ತದೆ. ಅಂದರೆ ತಂತಿಯ ದಪ್ಪ ಹೆಚ್ಚಾದಂತೆ ಅದರಲ್ಲಿರ್ತಕ್ಕಂತಹ ರೋಧದ ಪ್ರಮಾಣ ಕಡಿಮೆ ಆಗ್ತದೆ. ವಾಹಕ ತಂತಿ ತೆಳ್ಳಗಾದಷ್ಟು, ಅಂದರೆ ಸಣ್ಣದಾದಷ್ಟು ಅದರಲ್ಲಿರ್ತಕ್ಕಂಥ ರೋಧದ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಪ್ರಶ್ನೆ ಸಂಖ್ಯೆ 6ನೇ ಉತ್ತರ ನೋಡೋದಾದ್ರೆ, ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಬಾಗ್ತದೆ, ಏಕೆಂದರೆ ಗಾಳಿ ವಿರಳ ಮಾಧ್ಯಮವಾಗಿದ್ದು ಬೆಳಕಿನ ಕಿರಣದ ವೇಗ ಹೆಚ್ಚಾಗುತ್ತದೆ. ಅಂದರೆ ಒಂದು ಗಾಜಿನ ಮೂಲಕ ಬೆಳಕು ಹಾದು ಗಾಳಿಗೆ ಪ್ರವೇಶ ಮಾಡಿದಾಗ, ಗಾಜು ಮಾಧ್ಯಮ ಅಂದರೆ ಸಾಂದ್ರ ಮಾಧ್ಯಮ ಆಗಿರ್ತದೆ, ಗಾಳಿ ಅನ್ನೋದು ವಿರಳ ಮಾಧ್ಯಮ ಆಗಿರ್ತದೆ. ಸಾಂದ್ರ ಮಾಧ್ಯಮದಿಂದ ಬೆಳಕು ಏನಾಗ್ತದ, ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದಿಂದ ದೂರಕ್ಕೆ ಬಾಗ್ತದ. ಓಕೆನಾ. ಇನ್ನು 7ನೇ ಪ್ರಶ್ನೆ ನೋಡೋದಾದ್ರೆ, ನೇರವಾದ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರಗಳ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ಈ ರೀತಿಯಾಗಿರ್ತದೆ. ಇನ್ನು ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಸಿ ಯಲ್ಲಿಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂತ ಕೇಳಿದಾನೆ. ಸೊ ಪ್ರತಿಬಿಂಬ ಸಿ ನಲ್ಲೇ ಮೂಡ್ತದೆ, ಸಮನಾದ ಗಾತ್ರವನ್ನು ಹೊಂದಿರ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿ ಇರ್ತದೆ. ಪ್ರಶ್ನೆ ಸಂಖ್ಯೆ 9 ನೋಡೋದಾದ್ರೆ, ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ಕೇಳಿದಾನೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾಗಿರ್ತದೆ, ಇದು 1ನೇ ನಿಯಮ. ಇನ್ನು 2ನೇ ನಿಯಮ ನೋಡೋದಾದ್ರೆ, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ಇನ್ನು ಅದರಲ್ಲಿ ಬಿ ಆಪ್ಷನ್ ನೋಡಿ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ನಾವೆಂತ ಕರಿತೀವಿ, ಅಪರ್ಚರ್ ಎಂದು ಕರೆಯುತ್ತೇವೆ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದ. ಸೊ ಅದರ ಮೊದಲೇ ನಿಯಮ ನೋಡೋಣ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಇನ್ನು 2ನೇ ನಿಯಮ ನೋಡೋದಾದ್ರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನ್ಗಳ ಅನುಪಾತ ಏನಾಗಿರ್ತದೆ, ಸ್ಥಿರವಾಗಿರ್ತದೆ. ಅಥವಾ ಪತನ ಕೋನ ವಕ್ರೀಭವನ ಕೋನ ಆದರೆ sin i / sin r = ಸ್ಥಿರಾಂಕ, ಕಾನ್ಸ್ಟಂಟ್ ಆಗಿರ್ತದೆ. ಇನ್ನು ಮಸೂರದ ಸಾಮರ್ಥ್ಯವನ್ನು ನೋಡೋದಾದ್ರೆ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ನಾವೆಂತ ಕರಿತೀವಿ, ಮಸೂರದ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಓಕೆನಾ. ಪ್ರಶ್ನೆ ಸಂಖ್ಯೆ 10 ನೋಡೋದಾದ್ರೆ, ಅದರಲ್ಲಿ ಹೇಗೆ ಕೊಟ್ಟಿದ್ದಾನೆ, ಎಕ್ಸ್ ಎಂದು ಸೂಚಿಸಿರುವ ಕಾಂತದ ಧ್ರುವ ಉತ್ತರ ಧ್ರುವವಾಗಿರ್ತದೆ. ಇದು ಫ್ಲೆಮಿಂಗ್ನ ಎಡಗೈ ನಿಯಮವನ್ನ ಸಹಾಯದಿಂದ ಈ ಒಂದು ವರ್ಕ್ ನಡೀತದೆ. ಈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತ ಹೇಳಿದಾಗ, ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನ ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನ ಸೂಚಿಸ್ತದೆ. ಇನ್ನು ಬಿ ಪ್ರಶ್ನೆ ನೋಡಿ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳನ್ನು ಏನು ಅಂತ ಕೇಳಿದಾನೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11, ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿಭಿನ್ನ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯ ಇರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗುತ್ತದೆ. ಇನ್ನು ಮಿಶ್ರಲೋಹಗಳನ್ನು ಯಾಕೆ ಬಳಸ್ತಾರೆ ಅಂತ ಕೇಳಿದ್ರು. ಸೊ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದ್ದಾಗಿರುತ್ತದೆ ಮತ್ತು ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಆದ ಕಾರಣ ನಾವೇನು ಮಾಡ್ತೇವೆ, ಮಿಶ್ರಲೋಹಗಳನ್ನು ಹೆಚ್ಚಾಗಿ ಬಳಸ್ತೇವೆ. ಪ್ರಶ್ನೆ ಸಂಖ್ಯೆ 12, ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ದೃಷ್ಟಿದೋಷವನ್ನು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ ಎನ್ನುವರು. ಕಾರಣ ಏನಪ್ಪಾ ಅಂದರೆ,
ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಮಯೋಫಿಯಾಗೆ ಕಾರಣವಾಗಿರ್ತದೆ. ಇನ್ನು ಕಾಮನಬಿಲ್ಲು ಉಂಟಾಗುವಿಕೆ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದ. ಸೊ ಬನ್ನಿ ಅದನ್ನ ನೋಡೋಣ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪುತ್ತವೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಲೆಕ್ಕ ಕೊಟ್ಟಿರ್ತಾನೆ. ಸೊ ವಿ ವ್ಯಾಲ್ಯೂ ಕೊಟ್ಟಾನ, ಐ ವ್ಯಾಲ್ಯೂ ಕೊಟ್ಟಾನ. ನಮ್ಗೆ ಪಿ ಬೇಕು ಅಂದರೆ ವಿದ್ಯುತ್ ಸಾಮರ್ಥ್ಯ ಬೇಕು. ಪಿ ಈಕ್ವಲ್ಸ್ ಟು ವಿ ಇಂಟು ಐ ವ್ಯಾಲ್ಯೂನ ಪುಟ್ ಆನ್ ಮಾಡಿದಾಗ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ 2.2 ಕಿಲೋ ವ್ಯಾಟ್ ಸಿಗ್ತದೆ. ಪಿ ಈಕ್ವಲ್ಸ್ ಟು 2.2 ಕಿಲೋ ವ್ಯಾಟ್ ಸಿಗ್ತದೆ. ಹಾಗಾದರೆ ಇದು ದಿನಕ್ಕೆ 6 ಗಂಟೆಯಿಂದ 30 ದಿನಗಳ ಕಾಲ ಬಳಸಿದಾಗ ಓಕೆನಾ. ಸೊ 2.2 ಇಂಟು 6 ಗಂಟೆಯಂತೆ 30 ದಿನ, ಒಂದು ತಿಂಗಳಿಗೆ ಬಳಸಿದಾಗ ಎಷ್ಟು ಆಗ್ತದಪ್ಪ ಅಂದ್ರೆ 396 ಕಿಲೋ ವ್ಯಾಟ್ ಪರ್ ಗಂಟೆ ಆಗಿರ್ತದೆ. ಹಾಗಾದರೆ 1 ಕಿಲೋ ವ್ಯಾಟ್ ಪರ್ ಅವರ್ಗೆ 5 ರೂಪಾಯಿ ಆದರೆ 396 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ರೂಪಾಯಿ ಅಂತ ಕೇಳಿದಾನೆ. 396 ಇಂಟು 5 ಮಾಡಿದಾಗ ನಮಗೆ 1980 ರೂಪಾಯಿಗಳು ಸಿಗ್ತದೆ. ಓಕೆನಾ. ಇನ್ನು ಅಥವಾ ಪ್ರಶ್ನೆ ನೋಡಿ, ಎಲೆಕ್ಟ್ರಿಕ್ ಬಲ್ಬ್ಸ್ ಕೇಳಿದಾನೆ. ಸೊ ಆರ್ ಈಕ್ವಲ್ಸ್ ಟು 880 ಓಮು, ವಿ ಈಕ್ವಲ್ಸ್ ಟು 220 ವೋಲ್ಟ್ ಇದೆ. ಸೊ ಐ ಕಂಡಿಡಿಯ ಕೇಳ್ಯಾನ ಅಂದರೆ ವಿದ್ಯುತ್ ಪ್ರವಾಹವನ್ನು ಕಂಡಿಡಿಯ ಕೇಳ್ಯಾನ. ಐ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್. ಸೊ ವಿ ಅಂದರೆ 220 ಐತಿ, ಆರ್ ಅಂದರೆ 880 ಐತಿ. 1 ಡಿವೈಡೆಡ್ ಬೈ 4 ಆಗ್ತದೆ. 1 ಡಿವೈಡೆಡ್ ಬೈ 4 ನಥಿಂಗ್ ಬಟ್ ಐ ಈಕ್ವಲ್ಸ್ ಟು 0.25 ಆಗಿರ್ತದೆ. ಓಕೆ. ನೆಕ್ಸ್ಟ್ ನೋಡೋದಾದ್ರೆ ಎಲೆಕ್ಟ್ರಿಕ್ ಹೀಟರ್ ನೋಡ್ರಿ. ಆರ್ ಈಕ್ವಲ್ಸ್ ಟು 1100 ಓಮ್, ವಿ ಈಕ್ವಲ್ಸ್ ಟು 220 ವೋಲ್ಟ್ ಆಗಿರ್ತದೆ. ಐ ಈಕ್ವಲ್ಸ್ ಟು ವಿ ಬೈ ಆರ್ ಅಂದರೆ 220 ಬೈ 1100, 1/5 ಅಂದರೆ 0.2 ಆಂಪಿಯರ್ ಆಗಿರ್ತದೆ. ಇನ್ನು ಬಲ್ಬ್ ನಡೆದ ಕೆಲಸ ನೋಡಿದ್ರಿ, ವಿಭವಾಂತರ ಆವೇಶ ಇಂಟು ಮಾಡಬೇಕಾಗ್ತದೆ ಮಲ್ಟಿಪ್ಲಿಕೇಶನ್. ಡಬ್ಲ್ಯೂ ಈಕ್ವಲ್ಸ್ ಟು ವಿ ಇಂಟು ಕ್ಯೂ. ಸೊ 5 ಇಂಟು 25 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ನಡೆದ ಕೆಲಸ ವರ್ಕ್ ಡನ್ ಎಷ್ಟಪ್ಪ ಅಂದರೆ 125 ಜೌಲ್ ಆಗಿರ್ತದೆ. ಇನ್ನು ರಸಾಯನಶಾಸ್ತ್ರದ ಅಥವಾ ರಸಾಯನ ವಿಜ್ಞಾನದ ಭಾಗದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ. 14ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಸಿ ವಿಭಜನೆ ಕ್ರಿಯೆ ಆಗಿರ್ತದೆ. ಸಿ ಏನದು ವಿಭಜನೆ ಕ್ರಿಯೆ ಆಗಿರ್ತದೆ. ಇನ್ನು 15ನೇ ಪ್ರಶ್ನೆಗೆ ಆಪ್ಷನ್ ಡಿ 3 ಆಗಿರ್ತದೆ. ಆಪ್ಷನ್ ಡಿ 3. ನೈಟ್ರೋಜನ್ನಲ್ಲಿ ಎಷ್ಟು ಬಂಧಗಳು ಇರ್ತಾವೆ, ನೈಟ್ರೋಜನ್ ಅಣುಗಳ ನಡುವೆ ಪರಮಾಣುಗಳ ನಡುವೆ ಎಷ್ಟು ಬಂಧಗಳು ಉಂಟಾಗಿರ್ತವೆ ಅನ್ನೋದನ್ನು ಕೇಳಿದಾನೆ. ಸೊ 3 ಆಗಿರ್ತದೆ ಆನ್ಸರ್. ಇನ್ನು 16ನೇ ಪ್ರಶ್ನೆ ಡಿ ಜಿಂಕ್ ಆಗಿರ್ತದೆ. 16ನೇ ಪ್ರಶ್ನೆ ಜಿಂಕ್ ಆಗಿರ್ತದೆ, ಸರಿಯಾದ ಉತ್ತರ. ಇನ್ನು 17ನೇ ಪ್ರಶ್ನೆ ನೋಡಿದರೆ ವಾಷಿಂಗ್ ಸೋಡಾ, ಇದು ಸೋಡಿಯಂ ಕಾರ್ಬೋನೇಟ್ ಅಂತ ಕರೀತಾರೆ. ವಾಷಿಂಗ್ ಸೋಡಾ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 18ನೇ ಪ್ರಶ್ನೆಗೆ ಬೇರಿಯಂ ಮತ್ತು ಸಲ್ಫೇಟ್ ಅಯಾನುಗಳು, ಬೇರಿಯಂ ಮತ್ತು ಸಲ್ಫೇಟ್ ಅಯಾನುಗಳು ಉತ್ತರ ಆಗಿರ್ತವೆ. ಯಾವುದಕ್ಕಪ್ಪ ಅಂದರೆ ಸೊ ಪ್ರಕ್ಷೇಪವನ್ನು ಉಂಟು ಮಾಡ್ತಕ್ಕ ದ್ವಿಸ್ಥಾನ ಪಲ್ಲಟದಲ್ಲಿ ಪ್ರಕ್ಷೇಪವನ್ನು ಉಂಟು ಮಾಡ್ತಕ್ಕಂಥ ಅಯಾನುಗಳು ಯಾವಪ್ಪ ಅಂದರೆ ಬೇರಿಯಂ ಮತ್ತು ಸಲ್ಫೇಟ್ ಅಯಾನುಗಳು. ಇನ್ನು 19ನೇ ಪ್ರಶ್ನೆ OH ಅಯಾನುಗಳ ಸಾರಥ್ಯವು ಹೆಚ್ಚಾಗ್ತದ ಅಂತ ಆನ್ಸರ್ ಆಗಿರ್ತದೆ. OH ಅಯಾನುಗಳ ಸಾರಥ್ಯ ಹೆಚ್ಚಾಗುತ್ತದೆ. ಓಕೆನಾ. ಇನ್ನು 20ನೇ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೇನು ಅಂತ ಕೇಳಿದಾನೆ. ಸೊ ಒಂದೇ ಅಣು ಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎಂದು ಕರೀತೇವೆ. ಇನ್ನು ಹೈಡ್ರೋಜನೀಕರಣ ಅಂದರೆ ಅಪರ್ಯಾಪ್ತ ಎಣ್ಣೆಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಘನಕೊಬ್ಬುಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ಹೈಡ್ರೋಜನೀಕರಣ ಎಂದು ಕರೆಯುತ್ತೇವೆ. ಇದನ್ನು ಇನ್ನೊಂದು ರೀತಿಯನ್ನು ಹೇಳ್ಬೋದು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ ಮತ್ತು ಪೆಲಾಡಿಯಂಗಳ ಮಧ್ಯಸ್ಥಿಕೆಯಲ್ಲಿ ಓಕೆನಾ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ನಾವು ಹೈಡ್ರೋಜನೀಕರಣ ಎಂದು ಕರೆಯುತ್ತೇವೆ. ಇನ್ನು ಅಥವಾ ಪ್ರಶ್ನೆ ನೋಡೋದಾದರೆ ಕ್ರಿಯಾ ಗುಂಪುಗಳು ಎಂದರೇನು ಅಂತ ಕೇಳಿದರೆ ಕಾರ್ಬನ್ ಸಂಯುಕ್ತಗಳಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣಗಳನ್ನು ತರಲು ಕಾರಣವಾದ ಪರಮಾಣುಗಳ ವಿಭಿನ್ನ ಜಾತಿಗೆ ಗುಂಪಿಗೆ ನಾವು ಅಂತ ಕರಿತೀವಿ ಕ್ರಿಯಾ ಗುಂಪು ಎಂದು ಕರೆಯುತ್ತೇವೆ. ಇನ್ನು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಯಾವುದಪ್ಪ ಅಂದರೆ ಆಲ್ಕೋಹಾಲು. ಪ್ರೊಪೆನ್ಯಾಲ್ನಲ್ಲಿರುವ ಕ್ರಿಯಾ ಗುಂಪು ಯಾವುದಂದ್ರೆ ಆಲ್ಡಿಹೈಡ್ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 21 ನೋಡೋದಾದರೆ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು ಕೇಳಿದಾನೆ. ಅಯಾನಿಕ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಏನಾಗಿರ್ತವೆ, ಬಿದುರವಾಗಿರ್ತವೆ. ಇವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರ್ತವೆ. ಇವು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗ್ತವೆ, ಆದರೆ ಸಾವಯವ ದ್ರಾವಗಳಲ್ಲಿ ವಿಲೀನ ಆಗುವುದಿಲ್ಲ. ಇವು ದ್ರವಿಸಿದ ಅಥವಾ ದ್ರಾವಣದ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು, ಆದರೆ ಘನ ಸ್ಥಿತಿಯಲ್ಲಿ ವಿದ್ಯುತ್ನ ಅವಾಹಕಗಳು ಆಗಿರ್ತವೆ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೇಳಿದಾನೆ ಲೋಹಗಳ ಭೌತ ಗುಣಗಳು ಯಾವಪ್ಪ ಅಂತ. ಸೊ ಕೊಠಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಕಂಡು ಬರುತ್ತವೆ ಮತ್ತು ಇವು ಕಠಿಣವಾಗಿ ಇರುತ್ತವೆ. ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಕುಟ್ಟತೆ ಮತ್ತು ತಣ್ಣತೆ ಗುಣವನ್ನು ಲೋಹಗಳು ಹೊಂದಿರ್ತವೆ. ಅಷ್ಟೇ ಅಲ್ಲದೆ ಉತ್ತಮ ವಿದ್ಯುತ್ ವಾಹಕಗಳು ಆಗಿವೆ, ಉತ್ತಮ ಉಷ್ಣ ವಾಹಕದವು ಆಗಿದ್ದಾವೆ. ಅಷ್ಟೇ ಅಲ್ಲದೆ ಇನ್ನೊಂದು ಪಾಯಿಂಟ್ ನೋಡಿದರೆ ಇವು ಶಾಬ್ದನ ಗುಣವನ್ನು ಹೊಂದಿದ್ದಾವೆ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 22 ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆ ಕ್ರಿಯೆಯ ನಂತರ ಉತ್ಪತ್ತಿಯಾಗುವ ದ್ರಾವಣ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಎದ್ದಿದಾಗ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದರೆ ಕೆಂಪು ಲಿಟ್ಮಸ್ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಎದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಎಂದು ನಾವು ನಿರ್ಧರಿಸಬಹುದು.
ಇನ್ನು 23ನೇ ಪ್ರಶ್ನೆ, ಇಲ್ಲಿ ಸಮೀಕರಣವನ್ನು ಸರಿದೂಗಿಸೋದು ಕೇಳಿದಾನೆ. NaOH ಪ್ಲಸ್ H2SO4 gives us to Na2SO4 ಪ್ಲಸ್ H2O. ಇದನ್ನು ಸಮೀಕರಣವನ್ನು ಸರಿದೂಗಿಸಿದಾಗ ನಾವು NaOH ಮುಂಭಾಗದಲ್ಲಿ 2 ಮತ್ತು H2O ಉತ್ಪನ್ನವಾದಂತಹ ನೀರಿನ ಮುಂಭಾಗದಲ್ಲಿ 2 ನಾವು ಸೇರಿಸೋದ್ರ ಮೂಲಕ ಸಮೀಕರಣವನ್ನು ಸರಿದೂಗಿಸಬಹುದು. ಇನ್ನು ಎರಡೇ ನೋಡಿದ್ರೆ K+O2 gives rise to K2O ಅಂತ ಇದೆ. 4K+O2 gives rise to 2K2O. ಇದು ಎರಡನೇದು ಸಮೀಕರಣ ಸರಿದೂಗಿಸುತ್ತೆ. ಇನ್ನು ಬಿ ಪ್ರಶ್ನೆ ನೋಡಿ, ZnO ಪ್ಲಸ್ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ gives rise to ಜಿಂಕ್ ಆಕ್ಸೈಡ್. ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಕ್ಷಮೆ ಇರಲಿ. ಜಿಂಕ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ, ಅದು ಸೊ CO ಆಗಿರ್ತದೆ. ಇಲ್ಲಿ ಅಪಕರ್ಷಿಸಲ್ಪಟ್ಟ ವಸ್ತು ಯಾವುದಪ್ಪ ಅಂದರೆ ZnO, ಇನ್ನು ಉತ್ಕರ್ಷಿಸಲ್ಪಟ್ಟ ವಸ್ತು ಯಾವುದಂದ್ರೆ ಕಾರ್ಬನ್ ಆಗಿರ್ತದೆ. ಇನ್ನು ಅಥವಾ ಪ್ರಶ್ನೆ ನೋಡಿ, ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತಕ್ಕಂತಹ ಅಂಶಗಳು ಯಾವ್ಯಾವ ಅಂತ ಕೇಳಿದಾನೆ. ಒಂದು ಸ್ಥಿತಿ ಬದಲಾವಣೆ ಆಗ್ತದೆ, ಇನ್ನೊಂದು ಬಣ್ಣದಲ್ಲಿ ಬದಲಾವಣೆ ಆಗ್ತದೆ, ಇನ್ನೊಂದು ಅನಿಲದ ಬಿಡುಗಡೆ ಆಗಬೇಕು, ಇಲ್ಲ ತಾಪದಲ್ಲಿ ಬದಲಾವಣೆ ಆಗಿರ್ಬೇಕು. ಇವು 4ರಲ್ಲಿ ಯಾವುದಾದ್ರು ಒಂದು ನಡೆದ್ರೂ ಕೂಡ ನಾವು ಅದನ್ನೇ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆ ನಡೆದತಿ ಅಂತ ಹೇಳ್ತಾನೆ. ಬಿ ಪ್ರಶ್ನೆ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು, ಇದನ್ನ ಸಮೀಕರಣ ರೂಪದಲ್ಲಿ ಬರ್ರಿ ಅಂತ ಹೇಳಿದಾನೆ. CaOH twice ಪ್ಲಸ್ CO2 gives rise to CaCO3 ಪ್ಲಸ್ H2O ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಲೋಹದ ಮೇಲೆ 24ನೇ ಪ್ರಶ್ನೆ ನೋಡೋದಾದ್ರೆ, ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರವನ್ನು ಕೇಳಿದಾನೆ. ಸೊ ಚಿತ್ರವನ್ನು ನೀವು ರೂಢಿ ಮಾಡ್ಕೊಂಡಿರಿ ಅಂತ ಭಾವಿಸ್ತೇನೆ. 25ನೇ ಪ್ರಶ್ನೆ, ಇಲ್ಲಿ ಇಲ್ಲಿ ಏನಂತ ಕೇಳಿದಾನೆ ಅಂದರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ನಾವು ಶುಷ್ಕ ಪ್ರದೇಶದಲ್ಲಿ ಯಾಕೆ ಇಡಬೇಕು ಅಂತ ಕೇಳಿದಾನೆ. ಇಲ್ಲ ಯಾಕೆ ಇಡಬೇಕು ಕಾರಣ ನೋಡೋದಾದ್ರೆ, ಅದು ತೇವಾಂಶದೊಂದಿಗೆ ಏನಾಗ್ತದೆ ವರ್ತಿಸಿ ಜಿಪ್ಸಮ್ ಆಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಹಸಿಯಾದಂತಹ ಜಾಗಗಳಲ್ಲಿ ಅದನ್ನ ಏನು ಮಾಡಬಾರ್ದು, ಶೇಖರಣೆ ಮಾಡಬಾರ್ದು. ಶುಷ್ಕ ಪ್ರದೇಶದಲ್ಲಿ ಏನು ಮಾಡಬೇಕು, ಶೇಖರಣೆಯನ್ನು ಮಾಡಬೇಕು. ಎರಡನೇದು ನೋಡಿ, ಆಲ್ಕೋಹಾಲ್ಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಅವು ಆಮ್ಲೀಯ ಗುಣವನ್ನು ಏನು ಮಾಡಲ್ಲ, ಪ್ರದರ್ಶಿಸುವುದಿಲ್ಲ. ಓಕೆನಾ? ಯಾಕಪ್ಪ ಅಂದರೆ ಆಲ್ಕೋಹಾಲ್ಗಳು ಯಾವುದೇ ಅನುಪಾತದಲ್ಲಿ ನೀರಿನೊಂದಿಗೆ ಕೂಡ ಏನಾಗ್ತವೆ, ವಿಲೀನವಾಗುತ್ತವೆ. ಹಾಗಾಗಿ ಅವುಗಳು ಏನು ಮಾಡಲ್ಲ, ಅಯಾನುಗಳನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಆಮ್ಲೀಯ ಗುಣವನ್ನು ಪ್ರದರ್ಶನೆ ಕೊಡಲ್ಲ. ಸೊ ಮೂರನೇ ನೋಡಿ, ಬೇಕಿಂಗ್ ಸೋಡಾವನ್ನು ಪ್ರತ್ಯಾಮ್ಲವನ್ನು ಹಾಲಿಗೆ ಸೇರಿಸಿದಾಗ ಹಾಲಿನ ಆಶ್ಲೀಯತೆಯನ್ನು ಕಡಿಮೆಗೊಳಿಸ್ತದೆ. ಇದರಿಂದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ. ಓಕೆನಾ? ಸೊ ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ನಾವು ಹಾಲಿಗೆ ಬೆರೆಸೋದ್ರಿಂದ ಅದರಲ್ಲಿ ಇರತಕ್ಕಂತಹ ಲ್ಯಾಕ್ಟಿಕ್ ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳ ಕಾರ್ಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತದೆ. ಅಷ್ಟೇ ಅಲ್ಲದೆ ಲ್ಯಾಕ್ಟಿಕ್ ಆಮ್ಲ ಇರ್ತದಲ್ಲ, ಆ ಲ್ಯಾಕ್ಟಿಕ್ ಆಮ್ಲಕ್ಕೆ ಈ ಅಡುಗೆ ಸೋಡಾವನ್ನು ಸೇರಿಸೋದ್ರಿಂದ ತಟಸ್ಥೀಕರಣ ಕ್ರಿಯೆ ಉಂಟಾಗ್ತದೆ. ಆದ್ದರಿಂದ ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ. ಇನ್ನು 26ನೇ ಪ್ರಶ್ನೆ, ಬೆಂಜಿನ್ನ ರಚನಾ ಸೂತ್ರ ಕೇಳಿದಾನೆ ಹಾಗೂ ಈಥೈನ್ನ ರಚನಾ ಸೂತ್ರ ಕೇಳಿದಾನೆ. ಇವೆರಡು ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಸೊ ದಯವಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ. ನಿನ್ನೆ ಕೂಡ ನಾನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಒಂದು ಪಾಠದ ಎಲ್ಲ ಅಣುಸೂತ್ರಗಳು ಮತ್ತು ರಚನಾ ಸೂತ್ರಗಳನ್ನು ಇರತಕ್ಕಂಥ ವಿಡಿಯೋವನ್ನು ಮಾಡಿದ್ದೆ. ಅದನ್ನ ದಯವಿಟ್ಟು ಹೋಗಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇದನ್ನು ನೋಡೋದಾದ್ರೆ, ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೆಲ್ಗಳೆಂಬ ರಚನೆಯನ್ನು ಏನು ಮಾಡ್ತವೆ, ಉಂಟು ಮಾಡ್ತವೆ. ಅಷ್ಟೇ ಅಲ್ಲದೆ ಸಾಬೂನಿನ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಕಡೆಗೆ ಇರುತ್ತದೆ, ಅಯಾನಿಕ ತುದಿಯು ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ. ಪ್ರಶ್ನೆ 27, ಇದು ಜೀವ ವಿಜ್ಞಾನದ ಪ್ರಶ್ನೋತ್ತರಗಳಾಗಿರ್ತವೆ. ಅದನ್ನ ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ ಏನಪ್ಪಾ ಅಂದ್ರೆ DDT ಅಂತ ಹೇಳ್ತಾವೆ ನಾವು. ಸೊ ಇದೇನಪ್ಪ ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತ ಹೇಳ್ತಾವೆ ನಾವು. ಇನ್ನು 28ನೇದು ಏಕತಳೀಕರಣ ಕೇಳಿದ್ದಾನೆ. ಸೊ ಕ್ಯಾಪಿಟಲ್ ಬಿ ಮತ್ತು ಸ್ಮಾಲ್ ಬಿ ಆಗಿರ್ತದೆ. 29ನೇ ಪ್ರಶ್ನೆ, ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಏಡ್ಸ್ ರೋಗ ಅಂದ್ರೆ ಲೈಂಗಿಕತೆಯಿಂದ ಅಸುರಕ್ಷಿತ ಲೈಂಗಿಕತೆಯಿಂದ ಬರ್ತಕ್ಕಂತಹ ರೋಗಗಳು ಯಾವುದವು ಅಂತ ಕೇಳಿದಾನೆ. ಸೊ ಪ್ರಜನನಾಂಗದ ಮೇಲೆ ಗುಳ್ಳೆಗಳು ಹೇಳ್ತಕ್ಕಂತಹ ಸಂಭವನೀಯತೆ ಇರ್ತದೆ ಮತ್ತು ಏಡ್ಸ್ ರೋಗ ಹರಡ್ತಕ್ಕಂಥ ಸಂಭವನೀಯತೆ ಹೆಚ್ಚಾಗಿರ್ತದೆ. ಪ್ರಶ್ನೆ ಸಂಖ್ಯೆ 30 ನೋಡಿ, ಆಕ್ಸಾನ್ ಸಂಸರ್ಗದ ಕೆಲಸವನ್ನು ಕೇಳಿದಾನೆ. ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯಾಗಿ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ. ಅಂದರೆ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. ಇದೇನಪ್ಪ ಅಂದರೆ ಸಂಸರ್ಗದ ಕಾರ್ಯ ಅಂತ ನಾವು ಹೇಳ್ತೇವೆ. ಇನ್ನು 31ನೇ ಪ್ರಶ್ನೆ, ನೆಫ್ರಾನ್ನ ರಚನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ಸಿಂಪಲ್ ಐತಿ, ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದು, ನೆಫ್ರಾನ್ನ ರಚನೆಯ ಚಿತ್ರವನ್ನು ಬಿಡಿಸಿ 3 ಅಂಕಗಳನ್ನು ಗಳಿಸಬಹುದು. 32ನೇ ಪ್ರಶ್ನೆ,
ಪೋಷಣಾ ಸ್ತರ ಎಂದರೆ ಅಂತ ಕೇಳಿದಾನೆ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ನಾವು ಎಂತ ಕರಿತೀವಿ, ಪೋಷಣಾ ಸ್ತರ ಅಂತ ಕರಿತೀವಿ. ಇನ್ನು ಹುಲ್ಲುಗಾವು 3 ಪೋಷಣಾ ಸ್ತರಗಳನ್ನು ಹೊಂದಿರತಕ್ಕಂಥ ಹುಲ್ಲುಗಾವೆಲ್ಲ ಒಂದು ಆಹಾರ ಸರಪಳಿಯನ್ನು ಬರಿಯಿರಿ ಅಂತ ಕೇಳಿದ್ದ. ಹುಲ್ಲು, ಮಿಡತೆ, ಕಪ್ಪೆ ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 33ನೇ ಪ್ರಶ್ನೆ ನೋಡಿರಿ. ಇಮ್ಮಡಿ ಪರಿಚಲನೆ ಎಂದರೇನು ಮತ್ತು ಅದರ ಮಹತ್ವ ತಿಳಿಸಿ ಕೇಳ್ರಿ ಬರೆಯಿರಿ ಅಂತ ಹೇಳಿದಾನೆ. ಸೊ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುವ ವಿದ್ಯಮಾನವನ್ನು ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ಇದನ್ನು ಇನ್ನೊಂದು ರೀತಿ ಡೆಫಿನಿಷನ್ ಹೇಳೋದಾದ್ರೆ, ಕಶೇರುಕಗಳಲ್ಲಿ ರಕ್ತವು ಹೃದಯವನ್ನು 2 ಬಾರಿ ಹಾದು ಹೋಗುವ ಪ್ರಕ್ರಿಯೆಯನ್ನು ನಾವು ಎಂತ ಕರಿತೀವಿ, ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇದರ ಮಹತ್ವ ಏನಪ್ಪಾ ಅಂದ್ರೆ, ದೇಹದ ಎಲ್ಲ ಅಂಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತವು ಪೂರೈಕೆಯಾಗ್ತದೆ. ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಇದರಿಂದಾಗಿ ದೊರಕುವ ಅಧಿಕ ಶಕ್ತಿಯು ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಬಳಕೆಯಾಗುತ್ತದೆ. ಅಷ್ಟೇ ಅಲ್ಲದೆ ಇಮ್ಮಡಿ ಪರಿಚಲನೆಯಿಂದಾಗಿ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಂಪೂರ್ಣವಾಗಿ ಪೂರೈಸಿ ಶೀಘ್ರವಾಗಿ ಆಕ್ಸಿಜನ್ ಪೂರಿತಗೊಳಿಸಬಹುದಾಗಿದೆ. ಹಾಗಾಗಿ ನಮಗೆ ಇಮ್ಮಡಿ ಪರಿಚಲನೆ ಅಂದರೆ ಒಂದು ಸಂಪೂರ್ಣ ಪ್ರಕ್ರಿಯೆ ನಡೀಲಿಕ್ಕೆ ಹೃದಯದಲ್ಲಿ ರಕ್ತ 2 ಬಾರಿ ಹಾದು ಹೋಗ್ತದೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ಇನ್ನು 34ನೇ ಪ್ರಶ್ನೆ 3 ಅಂಕದ್ದು ಮಾನವನ ಮಿದುಳಿನ ರಚನೆಯ ಚಿತ್ರ ಕೇಳಿದಾನೆ. ಸೊ ಇದನ್ನ ಸಂಪೂರ್ಣವಾಗಿ ನೀವು ಪ್ರಾಕ್ಟೀಸ್ ಮಾಡಿರಲೇಬೇಕಾಗಿರ್ತದೆ. ಇನ್ನು 35ನೇ ಪ್ರಶ್ನೆ ನೋಡೋದಾದ್ರೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು ಯಾವುವು ಅಂತ ಕೇಳಿದಾನೆ. ಸೊ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಇದು 1ನೇ ಕಾರ್ಯ ಆಗಿರ್ತದೆ, ಘಟನೆ ಆಗಿರ್ತದೆ. ಇನ್ನು 2ನೇ ಕಾರ್ಯ ನೋಡೋದಾದ್ರೆ, ಬೆಳಕಿನ ಶಕ್ತಿ ಏನಾಗ್ತದೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇನ್ನು 3ನೇದಾಗಿ ನೀರಿನ ಅಣುಗಳನ್ನು ಏನು ಅಬ್ಸರ್ವ್ ಮಾಡ್ಕೊಂಡಿರ್ತಲ್ಲ, ಅದು ನೀರಿನ ಅಣುಗಳು ಏನಾಗ್ತವ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತವ. 4ನೇ ಅಂಶ ಏನಪ್ಪಾ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನು ತೆಗೆದುಕೊಂಡಿರ್ತದಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಓಕೆನಾ ಅಪಕರ್ಷಣೆಯನ್ನು ಹೊಂದದ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರ ಯಾವ ರೂಪದಲ್ಲಿ ಇರ್ತದಪ್ಪ ಅಂದ್ರೆ, ಗ್ಲೂಕೋಸ್ ಅಥವಾ ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗ್ತದ. ಇನ್ನು 3 ಕಾರ್ಬನ್ ಅಣುವಾದ ಪೈರುವೇಟ್ ಅಂತ ಕೇಳಿದಾನೆ. ಕೋಶ ದ್ರವ್ಯದಲ್ಲಿ ಗ್ಲೂಕೋಸ್ ಮೊದಲ ಬಾರಿಗೆ ಯಾವ ಒಂದು ಅಣುವಾಗಿ ಪರಿವರ್ತನೆ ಹೊಂದುತ್ತೆ ಪೈರುವೇಟ್ ಆಗಿ ಪರಿವರ್ತನೆಯನ್ನು ಹೊಂದದ. ಓಕೆನಾ. ನೆಕ್ಸ್ಟ್ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ಬಗ್ಗೆ ಕೇಳಿದಾನೆ. ಸೊ ವಾಯುವಿಕ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ನಡೆದ್ರೆ ಉತ್ಪನ್ನ ಏನೇನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪನ್ನಗಳಾಗಿರ್ತವೆ. ಇನ್ನು ಈಸ್ಟ್ ಜೀವಕೋಶಗಳಲ್ಲಿ ಅವಾಯುವಿಕ ಉಸಿರಾಟ ನಡೀತದ. ಇಲ್ಲಿ ಉತ್ಪನ್ನಗಳಾಗಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತವೆ. 36ನೇ ಪ್ರಶ್ನೆ, ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡ್ತದೆ. ಇದರ ಕಾರ್ಯ ಏನಪ್ಪಾ ಅಂದ್ರೆ, ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಣ ಮಾಡ್ತದೆ. ಅಷ್ಟೇ ಅಲ್ಲದೆ ಗಳಗಂಡ ರೋಗ ಉಂಟಾಗುವ ಸಾಧ್ಯತೆಯನ್ನ ತಡೆಗಟ್ಟುತ್ತದೆ. ಇನ್ನು ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡ್ತದೆ. ಇದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಹವನ್ನು ಒತ್ತಡದ ಪರಿಸ್ಥಿತಿ ಎದುರಿಸಲು ಸಜ್ಜುಗೊಳಿಸುತ್ತದೆ. ಮೆದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಆಗ್ತದೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಈ ಒಂದು ಇನ್ಸುಲಿನ್ ಪ್ರಮುಖ ಕಾರ್ಯ ಆಗಿರುತ್ತದೆ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆಗೆ ನಾವು ಎಂತ ಕರಿತೀವಿ, ಗುರುತ್ವಾನುವರ್ತನೆ ಅಂತ ಕರಿತೀವಿ. ಇನ್ನು 2ನೇದಾಗಿ ಜಲಾನುವರ್ತನೆ ಅಂದ್ರೆ ನೀರಿನ ಕಡೆಗೆ ಸಸ್ಯಗಳ ಬೇರುಗಳ ಬೆಳವಣಿಗೆಗೆ ನಾವು ಜಲಾನುವರ್ತನೆ ಅಂತ ಹೇಳ್ತೀವಿ. 3ನೇದಾಗಿ ನೋಡೋದಾದ್ರೆ ದ್ವಿತೀಯ ಅನುವರ್ತನೆ, ಸೂರ್ಯನ ಬೆಳಕಿನ ಕಡೆಗೆ ಸಸ್ಯಗಳ ಕಾಂಡದ ಬೆಳವಣಿಗೆಯನ್ನು ನಾವು ದ್ವಿತೀಯ ಅನುವರ್ತನೆ ಅಂತ ಕರೆದ್ರೆ. 4ನೇದಾಗಿ ರಾಸಾಯನಿಕ ಅನುವರ್ತನೆ, ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ, ಇದು ರಾಸಾಯನಿಕ ಅನುವರ್ತನೆ ಆಗಿರ್ತದೆ. ಪರಾವರ್ತಿತ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರ ನರವ್ಯೂಹದ ಭಾಗ ಯಾವುದಪ್ಪ ಅಂದ್ರೆ ಮಿದುಳು ಬಳ್ಳಿ ಆಗಿರ್ತದೆ. 37ನೇ ಪ್ರಶ್ನೆ, ಏಕತಳೀಕರಣ. ನೀವು ಸಾಕಷ್ಟು ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ ಅನ್ಕೊಂಡಿರ್ತೀರಿ, ಹಾಗೆ ಅಲ್ಲದೆ ಮಾಡಲೇಬೇಕು, ಯಾಕಂದ್ರೆ 3 ಅಂಕದ ಪ್ರಮುಖ ಪ್ರಶ್ನೆ. ಇನ್ನು ಬಿ ನೋಡೋದಾದ್ರೆ, ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದುಕೊಳ್ಳುತ್ತಾರೆ. ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದ ಮಗು ಹುಡುಗಿ ಆಗುತ್ತದೆ, ತಂದೆಯಿಂದ ವೈ ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗ್ತಾನೆ. ಇದು ಏನಪ್ಪಾ ಅಂದ್ರೆ ಮಾನವನಲ್ಲಿ ಲಿಂಗ ನಿರ್ಧರಣೆಯನ್ನು ಮಾಡ್ತಕ್ಕಂಥದ್ದು. ಓಕೆನಾ. ಸೊ ಇದನ್ನ ಏನು ಬರಿಬೋದು ನೀವು, ಮಾನವನಲ್ಲಿ ಒಟ್ಟು 46 ವರ್ಣತಂತುಗಳು ಇರ್ತವೆ. 23 ತಂದೆಯಿಂದ ವರ್ಣತಂತುಗಳು ಬಂದರೆ 23 ತಾಯಿಯಿಂದ ವರ್ಣತಂತುಗಳು ಬರ್ತವೆ. XX ಸೇರಿದರೆ ಹೆಣ್ಣು ಮಗುವಾಗುತ್ತದೆ, XY ಸೇರಿದರೆ ಗಂಡು ಮಗುವಾಗುತ್ತದೆ ಅಂತ ನೀಟಾಗಿ ಬರೀಬೇಕು. ಇನ್ನು 38ನೇ ಪ್ರಶ್ನೆ, ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕ ವಿಧಾನಗಳು ಯಾವಪ್ಪ ಅಂದರೆ, ವೀರ್ಯಾಣುವು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು, ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲ ಧರಿಸುವುದು, ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಹಾಕಿಕೊಳ್ಳುವುದು, ಮಾತ್ರೆಯ ರೂಪದಲ್ಲಿ ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಬದಲಾಯಿಸುವುದು, ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು. ಇವೆಲ್ಲವೂ ಏನಪ್ಪ ಅಂದರೆ ಮಾನವರಲ್ಲಿ ಅನುಸರಿಸುವ ಗರ್ಭ ನಿರೋಧಕ ವಿಧಾನಗಳು ಆಗಿರ್ತವೆ. ಇನ್ನು ತುಂಡರಿಕೆ ಮತ್ತು ಪುನರುತ್ಪಾದನೆ ಒಂದೊಂದು ವ್ಯತ್ಯಾಸ ಕೇಳಿದ್ದ. ಸೊ ಇದು ತುಂಡರಿಕೆಯು ಇದು ಜೀವಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವಾಗಿದೆ. ಇದರಲ್ಲಿ ಒಂದು ಜೀವಿ ಅನೇಕ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತದೆ. ಪ್ರತಿಯೊಂದು ತುಂಡು ಸಹ ಜೀವಿಯಾಗಿ ಬೆಳವಣಿಗೆಯನ್ನು ಹೊಂದದ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಸ್ಪೈರೋಗೇರಾ ಆಗಿರ್ತದೆ. ಇನ್ನು ಪುನರುತ್ಪಾದನೆಗೆ
ಪ್ಲನೇರಿಯಾ ಉದಾಹರಣೆ ಆಗಿರ್ತದೆ. ಸೊ ಇದು ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ವಿಧಾನವಲ್ಲ, ಇದು ಅಲೈಂಗಿಕ ಸಂತಾನೋತ್ಪತ್ತಿ ಆಗಿರ್ತದೆ, ಕೇವಲ ದುರಸ್ತಿಯ ವಿಧಾನವಾಗಿದೆ. ಇದರಲ್ಲಿ ಆಕಸ್ಮಿಕವಾಗಿ ಜೀವಿಯ ದೇಹದ ಯಾವುದೇ ಭಾಗ ಕತ್ತರಿಸಲ್ಪಟ್ಟಾಗ ಆ ಭಾಗವು ಪುನಃ ಬೆಳೆಯಲ್ಪಡುತ್ತದೆ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಪ್ಲನೇರಿಯಾ ಅಂತ ಹೇಳ್ತೀವಿ ನಾವು. ಇನ್ನು ಸಿ ನೋಡಿದ್ರೆ 38ನೇ ಪ್ರಶ್ನೆಯಲ್ಲಿ ಸಿ ಉತ್ತರ ಇದೆ, 5 ಅಂಕದ ಪ್ರಶ್ನೆ ಇದು. ಸೊ ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು? ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ, ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಾವು. ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡ್ತದೆ. ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರವು ಬೆಳೆದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ ಅಂತ ಹೇಳ್ತಾನೆ. ಓಕೆನಾ. ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಓಕೆನಾ. ಇದೇನಪ್ಪ ಅಂದರೆ ನಿಷೇಚನದ ನಂತರ ಹೂವಿನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಅಂತ ನಾವು ಹೇಳ್ತೇವೆ. ಸೊ ಇದೇನಪ್ಪ ಅಂದರೆ ನಾವು ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಸಂಪೂರ್ಣ ಉತ್ತರ ಪತ್ರಿಕೆಯನ್ನು ನಾವು ಇಂದಿನ ದಿನ ಡಿಸ್ಕಷನನ್ನು ಮಾಡಿದ್ವಿ. ಓಕೆನಾ. ಇನ್ನು ಈ ಒಂದು ವಿಜ್ಞಾನ ವಿಷಯದಲ್ಲಿ ನಿಮಗೆ ಯಾವುದಾದ್ರೂ ಪಾಠದ ಮೇಲೆ ಡೌಟ್ಗಳಿದ್ದರೆ, ಅಥವಾ ಯಾವುದೇ 6 ಸಬ್ಜೆಕ್ಟ್ಗಳದಾವಲ್ಲ, ಅದು 6 ಸಬ್ಜೆಕ್ಟ್ಗಳಲ್ಲಿ ಯಾವುದೇ ಒಂದು ಡೌಟ್ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ವೋ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದ್ರ ಮೂಲಕ ನಮಗೆ ಗೊತ್ತಾದರೆ ನಾವು ಆ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಅಲ್ಲದೆ ನಿಮ್ಮೆಲ್ಲ ಒಂದು ಮಕ್ಕಳ ಅಭ್ಯುದಯಕ್ಕಾಗಿ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ವಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.